ಈ ಸಂಸ್ಥೆಗೆ ಸೇರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನ ನೀಡಲಾಗುತ್ತಿದೆ. ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಮತ್ತು ಪಿಯು ಕಾಲೇಜಿನ ದಿವ್ಯಜ್ಯೋತಿ ಪಿಯು ಕಾಲೇಜ್ ಆವರಣದಲ್ಲಿ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು. ವಿಶೇಷವೆಂದರೆ ಕಾಂತಾರ ಚಿತ್ರದ ಹಾಡಿಗೆ ಮಕ್ಕಳು ನೃತ್ಯ ಮಾಡಿ ಪೋಷಕರ ಮತ್ತು ವಿದ್ಯಾರ್ಥಿಗಳ ಗಮನ ಸೆಳೆದರು. ಹಾಗೂ ಬಂದಂತಹ ಗಣ್ಯರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನ ಸಹ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥರಾದ ಕುಲುವನಹಳ್ಳಿ ರಮೇಶ್, ಈ ಒಂದು ಸಂಸ್ಥೆ ರಾಮನಗರದಲ್ಲಿ 8 ವರ್ಷದಿಂದ ನಡೆಯುತ್ತಿದೆ. ಇದರ ಒಂದು ಅಂಗಸಂಸ್ಥೆ ನೆಲಮಂಗಲ ಸಹ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡುವ ಉದ್ದೇಶ ನೆಲಮಂಗಲ ತಾಲೂಕಿನಲ್ಲಿರುವ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ನೀಡಬೇಕು. ನೆಲಮಂಗಲದಲ್ಲಿ ಒಳ್ಳೆಯ ಕೆಲಸ ಮತ್ತು ಉತ್ತಮ ವಿದ್ಯಾಭ್ಯಾಸ ನೀಡಬೇಕೆಂದು ನಾವು ಬಂದಿದ್ದೇವೆ. ಈ ಸಂಸ್ಥೆಗೆ ಸೇರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಪುಸ್ತಕಗಳನ್ನು ಉಚಿತವಾಗಿ ನೀಡಿ ಉನ್ನತ ವಿದ್ಯಾಭ್ಯಾಸ ನೀಡುವುದು ನಮ್ಮ ಗುರಿಯಾಗಿದೆ. ಗಣ್ಯರು ಬಂದು ಖುಷಿಯಿಂದ ಈ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದವರಿಗೆ ತುಂಬ ಹೃದಯದ ಧನ್ಯವಾದಗಳೆಂದು ಸಂತಸ ವ್ಯಕ್ತಪಡಿಸಿದರು. ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಅಂಡ್ ಪಿಯು ಕಾಲೇಜ್ ಈ ಒಂದು ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಇವತ್ತು ನಡೆದಿದ್ದು. ಈ ಒಂದು ಸಂಸ್ಥೆ ಕಳೆದ 8 ವರ್ಷಗಳಿಂದ ರಾಮನಗರದಲ್ಲಿ ಪ್ರೊಫೆಸರ್ಸ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇದೆ. ಅದರ ಒಂದು ಅಂಗಸಂಸ್ಥೆ ಇವತ್ತು ನೆಲಮಂಗಲದಲ್ಲಿ ಪ್ರಾರಂಭ ಮಾನ್ಯ ಶಾಸಕರಾದ ಶ್ರೀನಿವಾಸರವರು, ಕಾಂತಣ್ಣವರು ಹಾಗೂ ನಗರಸಭೆ ಅಧ್ಯಕ್ಷರಾದಂತಹ ನಮ್ಮ ಲತಾ ಹೇಮಂತ್ ಕುಮಾರ್ರವರು, ಆರ್ ಮಂಜುನಾಥ್ರವರು ಹಾಗೂ ನಮ್ಮ ಪ್ರಕಾಶ್ ಅವರು, ಹರ್ಷ ಹಾಸ್ಪಿಟಲ್ ಪ್ರಕಾಶ್ ಅವರು, ಇನ್ನಿತರ ಎಲ್ಲ ಒಂದು ಗಣ್ಯರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಸಂಸ್ಥೆಯ ಉದ್ಘಾಟನೆ ಆಗಿದೆ. ಈ ಸಂಸ್ಥೆಯ ಉದ್ದೇಶ ನಾವು ನೆಲಮಂಗಲ ತಾಲೂಕಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ವ್ಯಾಸಂಗ ಕೊಡಬೇಕು, ಉತ್ತಮ ಮಟ್ಟದಲ್ಲಿ ಒಂದು ವ್ಯಾಸಂಗವನ್ನು ನೀಡಿ ಅವರು ಉನ್ನತ ವ್ಯಾಸಂಗಕ್ಕೆ ನಾವು ಕಳಿಸ್ಕೊಡ್ಬೇಕು, ಒಂದು ವಿದ್ಯೆನ ಈ ಸಮಾಜಕ್ಕೆ ನಾವು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಈ ಸಂಸ್ಥೆ ಬಂದಿದ್ದೀವಿ. ಈ ಸಂಸ್ಥೆನ ಈ ಒಂದು ಇಂಟಿಗ್ರೇಟೆಡ್ ಸಂಸ್ಥೆ. ಇಂಟಿಗ್ರೇಟೆಡ್ ಅಂದರೆ ಈ ಒಂದು PUC ಸೈನ್ಸು, ಕಾಮರ್ಸು, ಆರ್ಟ್ಸ್ ಜೊತೆಗೆ ಸೈನ್ಸಲ್ಲಿ CET, ನೀಟು, JEE ಕೋರ್ಸ್ನ ಜೊತೆಗೇ ನಾವು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದು. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ CET, ನೀಟು, JEE ಕೋರ್ಸ್ನ ಕೊಟ್ಟು ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ರ್ಯಾಂಕ್ ಬಂದು ಟಾಪ್ 10 ಕಾಲೇಜಸಲ್ಲಿ ಒಂದು ಸೀಟ್ ತೊಗೊಂಡ್ರೆ ಮಕ್ಕಳು ಒಂದು ಉನ್ನತ ವ್ಯಾಸಂಗದಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಂಡು ಪ್ಲೇಸ್ಮೆಂಟ್ ಆಗಿ ಅವರ ಜೀವನವನ್ನು ರೂಪಿಸ್ಕೊಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭ ಮಾಡಿದ್ದೀವಿ. ಈ ಸಂಸ್ಥೆಯಲ್ಲಿ ಸೇರಿದಂಥ ಮಕ್ಕಳಿಗೆ ಒಂದು ಬಸ್ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಹಾಗೂ ಒಂದು ಪುಸ್ತಕಗಳನ್ನು ಕೂಡ ನಾವು ಅವರಿಗೆ ಒಂದು ಉಚಿತವಾಗಿ ಕೊಟ್ಟು ಈ ಭಾಗದ ಮಕ್ಕಳಿಗೆ ಒಂದು ಉನ್ನತ ವ್ಯಾಸಂಗವನ್ನು ಕೊಡಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ನಮ್ಮೆಲ್ಲರಿಗೂ ಇವತ್ತು ನಮ್ಮ ಗಣ್ಯರೆಲ್ಲರೂ ಬಂದು ಈ ಸಂಸ್ಥೆನ ಭಾಳ ಖುಷಿಯಿಂದ ಉದ್ಘಾಟನೆ ಮಾಡಿಕೊಟ್ರು. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಅವರ ಒಂದು ಆಶೀರ್ವಾದದಡಿ ನಾನು ಈ ಸಂಸ್ಥೆಯನ್ನು ಸಮಾಜಕ್ಕೆ ಒಳ್ಳೆ ಒಂದು ವಿದ್ಯೆಯನ್ನು ಕೊಡೋ ಮುಖಾಂತರ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ನಾವು ಡಾಕ್ಟರ್ ಮಹೇಶ್ ಅವರೆಲ್ಲ ಸೇರಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಮತ್ತು PU ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್, ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತೇವೆ. CET ಮತ್ತು ನೀಟ್ ಕ್ಲಾಸ್ಗಳನ್ನು ಭಾನುವಾರದ ದಿನ ಸಹ ನಡೆಸುತ್ತಾ ಬಂದಿದ್ದೇವೆ. ಕಂಪ್ಯೂಟರ್ ಕ್ಲಾಸ್ ಅನ್ನ ಸಹ ಕಳುಹಿಸಿದ್ದೇವೆ. ಯಾವುದೋ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾದರೂ ಸಿದ್ಧತೆ ಬೇಕು. ಆ ಸಿದ್ಧತೆಗಳನ್ನು ನಾವು ಕಲ್ಪಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಪ್ರೊಫೆಸರ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ನ್ಯೂ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಗಳನ್ನು ಈಗಾಗಲೇ ಕಳೆದ 8 ವರ್ಷಗಳಿಂದ ನಡೆಸ್ಕೊಳ್ತಾ ಬಂದಿದೆ. ಅದರ ಮುಖ್ಯಸ್ಥನಾಗಿ ಒಂದು ಜವಾಬ್ದಾರಿನ ಹೊಂದಿದ್ದು ರಾಮನಗರದಲ್ಲಿ ನಮ್ಮ ಸಂಸ್ಥೆಗಳು ನಡೀತಾ ಇದ್ದಾವೆ. ಈ ವರ್ಷದಿಂದ ದಿವ್ಯಜ್ಯೋತಿ ವಿದ್ಯಾಕೇಂದ್ರದ ಜೊತೆಗೆ ಸಹಯೋಗದೊಂದಿಗೆ ನಾವು PUC ಕಾಲೇಜುಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಅಂದರೆ ಈ ಭಾಗ ನಾನು ವೈಯಕ್ತಿಕವಾಗಿ ಕಳೆದ 25 ವರ್ಷಗಳಿಂದ ಒಬ್ಬ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದು. ಪ್ರಸಕ್ತ ಸಾಲಿನಿಂದ ನಾನು VRS ತೆಗೆದುಕೊಂಡು ನನಗೆ ಆದಾಯದ ಮೂಲಗಳು ಬೇರೆ ಇದ್ದಾವೆ, ಆದರೆ ನನ್ನ ಹವ್ಯಾಸ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮಹದಾಸೆ. ಅಂದರೆ ಇಲ್ಲಿ ಕೇವಲ ಕಮರ್ಷಿಯಲ್ ಕಾನ್ಸೆಪ್ಟ್ಗಳಲ್ಲಿ ಸಂಸ್ಥೆಗಳನ್ನು ನಡೆಸುವಂಥ ಉದ್ದೇಶ ನಮ್ಮದಲ್ಲ. ಗ್ರಾಮೀಣ ಒಂದು ಭಾಗದ
ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಮಕ್ಕಳಿಗೆ ಉನ್ನತ ಮಟ್ಟದ ಒಂದು ಶಿಕ್ಷಣ ಸಿಗಬೇಕು ಮತ್ತು ಸರಿಯಾದ ಸಮಯದಲ್ಲಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಸಿಗಬೇಕಾದಂಥ ಅನಿವಾರ್ಯತೆ ಸಮಾಜದಲ್ಲಿದೆ. ಮತ್ತು ನನ್ನ ಪ್ರಕಾರ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಸಹ ನಾವು ಹಲವಾರು ಸಲಹೆ ಸೂಚನೆಗಳನ್ನು ಅಥವಾ ಶಿಕ್ಷಣವನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆ ಈ ಒಂದು ಕಡಿಮೆ ಒಂದು ವೆಚ್ಚದಲ್ಲಿ ಪ್ರತಿಷ್ಠಿತ ಅಥವಾ ಸಿಟಿ ಒಂದು ಪ್ರದೇಶಗಳಲ್ಲಿ ಸಿಗುವಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದು, ಆ ನಿಟ್ಟಿನಲ್ಲಿ ಈಗಾಗಲೇ ನಾವು CET ನೀಟ್ ಕ್ಲಾಸಸ್ಗಳನ್ನು ಸರ್ಕಾರಿ ರಜೆ ದಿನಗಳು ಮತ್ತು ಭಾನುವಾರ ದಿನಗಳಂದು ನಾವು ನಡೆಸ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.